ನಮಸ್ಕಾರ ಎಲ್ಲರಿಗೂ ಆತ್ಮೀಯರೇ. ಇವತ್ತಿನ ವಿಷಯ ಏನಂತಂದರೆ, ಏನಪ್ಪ ಇವರು ಪದೇ ಪದೇ ನಮಸ್ಕಾರ ಹೇಳ್ತಾ ವಿಡಿಯೋ ಮಾಡ್ತಾರೆ ಅನ್ನೋ ಒಂದು ವಿಷಯ ಬರ್ಬೋದು. ಆದರೆ ವಿಷಯದಲ್ಲಿ ಅರ್ಥ ಇದೆ, ಸಾರ್ವಜನಿಕವಾಗಿದೆ, ಅದು ಬೇಕಾಗಿದೆ. ಅದನ್ನು ತಲುಪಿಸೋಂಥ ಜಾಗಗಳಿಗೆ ತಲುಪಿಸೋದಕ್ಕೆ ಈಗಿನ ಸಾಮಾಜಿಕ ಜಾಲತಾಣ ಬಹಳ ಮುಖ್ಯ. ಅದರ ಮುಖಾಂತರ ತಲುಪಿಸೋದಕ್ಕೆ ಈ ಥರ ಒಂದು ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. ನಾನು ಒಬ್ಬ ಬೆಂಗಳೂರು ಪೂರ್ವ ವಿಭಾಗದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಹಾಗೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇರ್ತೀನಿ. ಈ ಒಂದು ವಿಚಾರವಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇದು ಸಾರ್ವಜನಿಕರಿಗೂ ಕೂಡ ಸಂಬಂಧಪಟ್ಟಿದ್ದಾಗಿದೆ. ಏನು ವಿಷಯ ಅಂತಂದರೆ, ರಾಜ್ಯ ಸರ್ಕಾರ ಕಳೆದ ಒಂದೂವರೆ ವರ್ಷದಿಂದ ವಿದ್ಯುತ್ ಸಂಪರ್ಕದಲ್ಲಿ ಜನರ ಜೊತೆ ಆಟ ಆಡ್ತಾ ಇರುವಂಥದ್ದು. ಏನದು ಆಟ ಆಡ್ತಿರ್ತಕ್ಕಂಥದ್ದು ಅಂತಂದರೆ, ತಮಗೆ ಗೊತ್ತಿದೆ, ನಾನು ಈ ಹಿಂದೆ ಕೂಡ ಇದ್ರ ಬಗ್ಗೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ, ಎಲ್ಲರೂ ಪ್ರತಿಭಟನೆಗೆ ಭಾಗಿಯಾಗಿ ಅಂತ. ಪ್ರತಿಭಟನೆ ಕೂಡ ಆಯಿತು, ಅದು ಕೂಡ ತಲುಪುವಂಥ ಜಾಗಗಳಿಗೆ ತಲುಪಿದೆ. ಆದರೆ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದ ಮುಖಾಂತರ ಒಂದು ಆಂದೋಲನವನ್ನು ಸೃಷ್ಟಿ ಮಾಡುವ ಒಂದು ಪ್ರಯತ್ನ ಇದು. ಸಂಬಂಧಪಟ್ಟ ಸರ್ಕಾರದ ಇಲಾಖೆಗಳಿಗೆ, ಸಚಿವರುಗಳಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ತಮ್ಮ ಸಹಕಾರ ಕೂಡ ಇರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆತ್ಮೀಯರೇ, ಗೊತ್ತಿರತಕ್ಕಂಥ ವಿಚಾರ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಕಳೆದ 2025 ಡಿಸೆಂಬರ್ 17ನೇ ತಾರೀಕು ಒಂದು ಆದೇಶ ಆಗಿರುತ್ತೆ. ಅದರ ಪ್ರಕಾರನೇ ಸರ್ಕಾರ ಕೂಡ ಆ ಒಂದು ಆದೇಶವನ್ನು ತೆಗೆದುಕೊಂಡು OC ಮತ್ತು CC ವಾಸ ದೃಢೀಕರಣ ಪತ್ರ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ನಾವು ಏನು ಹೇಳ್ತೀವಿ, ಇದು ಇದ್ದರೆ ಮಾತ್ರ ವಿದ್ಯುತ್ ಸಂಪರ್ಕ ಕೊಡಿ ಅನ್ನೋತಕ್ಕಂಥ ಒಂದು ಆದೇಶವನ್ನು ಮಾಡಿದೆ. ಅದು ಆದೇಶ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ಜನರಿಗೆ, ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕದ ಒಂದು ಕ್ಷೇತ್ರದಲ್ಲಿ ಅನ್ವಯವಾಗುತ್ತೆ. ಆಗಲಿ ಅದ್ರ ಬಗ್ಗೆ ನಮ್ಮದು ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ತಕರಾರಿಲ್ಲ. ಆದರೆ ವಿಪರ್ಯಾಸ ಏನು ಅಂತಂದರೆ, ಇಡೀ ದೇಶದಲ್ಲಿ ಕರ್ನಾಟಕ ಮಾತ್ರ ಈ ಒಂದು ಆದೇಶವನ್ನು ಪಾಲನೆ ಮಾಡ್ತಾಯಿದೆ. ಮಾಡಲಿ, ಅದಕ್ಕೂ ನಮ್ಮದು ಯಾವುದೇ ತಕರಾರಿಲ್ಲ. ಆದರೆ ಈ ಆದೇಶ ಬರ್ತಕ್ಕಂಥ ಮುಂಚಿತವಾಗಿ ಯಾವ್ಯಾವ ಕಟ್ಟಡಗಳು ನಿರ್ಮಾಣ ಆಗಿದೆ ಅನ್ನೋದನ್ನು ಕೂಡ ಒಂದು ಸರ್ವೆ ಮಾಡಿ ಅದಕ್ಕೆಲ್ಲ ಒಂದು ವಿನಾಯಿತಿಯನ್ನು ಕೊಡಬೇಕಾಗಿತ್ತು. ಆ ಕೆಲಸ ಮಾಡಿಲ್ಲ. ಸರ್ವೆ ಆಗಿರ್ಬೋದು, ಆದರೆ ಅದಕ್ಕೆ ಯಾವುದೇ ಒಂದು ಪರಿಹಾರವನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ಇದರಿಂದ ಸಾಕಷ್ಟು ರಾಜ್ಯದಲ್ಲಿ ಸುಮಾರು 4 ಲಕ್ಷಕ್ಕೂ ಮೇಲ್ಪಟ್ಟಂಥ ಒಂದು ಕಟ್ಟಡಗಳು ನಿರ್ಮಾಣ ಆಗಿ ಇವತ್ತು ವಿದ್ಯುತ್ ಸಂಪರ್ಕ ಸಿಗದೆ ನರಳಾಡ್ತಿರ್ತಕ್ಕಂಥ ಒಂದು ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಒಂದು ವಿಪರ್ಯಾಸ ಏನು ಅಂತಂದರೆ, ಸಾರ್ವಜನಿಕರು ಯಾರೂ ಇದರ ಪರವಾಗಿ ಹೊರಗಡೆ ಬರ್ತಾ ಇಲ್ಲ. ಇದು ಒಂದು ದೊಡ್ಡ ಮಟ್ಟದ ನಮಗೆ ಹಿನ್ನಡೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆತ್ಮೀಯರೇ, ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು, ಆಂದೋಲನ ಸೃಷ್ಟಿಯಾಗಬೇಕು, ಸರ್ಕಾರಗಳಿಗೆ ಮುಟ್ಟಬೇಕು. ಸರ್ಕಾರಗಳು ಆಗಲೇ ಒಂದು ಸೂಕ್ತವಾದಂಥ ನಿರ್ಧಾರ ತಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಇದರಿಂದ ನಮ್ಮ ಗುತ್ತಿಗೆದಾರರಿಗೂ ಒಳ್ಳೆಯದಾಗುತ್ತೆ, ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ತಲುಪಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗೇನಾಗಿದೆ ಅಂದರೆ, ಕೋರ್ಟ್ ಆದೇಶ ಬರೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಕಟ್ಟಡಗಳ ನಿರ್ಮಾಣ ಆಗಿತ್ತು, ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡ್ಕೊಂಡಿದ್ದಾರೆ, ಅಂಥದಕ್ಕೆಲ್ಲ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಂದರೆ ವಿನಾಯಿತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಯಾವುದೇ ಕೆಲಸ ಆಗಿಲ್ಲ. ಇದರ ವಿರುದ್ಧವಾಗಿ ಅನೇಕ ಬಾರಿ ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಪ್ರತಿಭಟನೆ ಹಮ್ಮಿಕೊಂಡಿದೆ, ಸರ್ಕಾರದ ಗಮನಕ್ಕೆ ತಂದಿದೆ. 184 ಶಾಸಕರುಗಳಿಗೆ ಪ್ರತ್ಯೇಕವಾಗಿ ಪತ್ರಗಳನ್ನು ನೀಡಿ ವಿಧಾನಸಭೆಯಲ್ಲಿ 2 ಬಾರಿ ಒಂದು ಚರ್ಚೆ ಆಗಿದೆ. ಅಪೋಸಿಷನ್ ಪಾರ್ಟಿಯವರು ಕೂಡ ಇದು ಒಂದು ಚರ್ಚೆಯನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಕೂಡ. ಸ್ಪೀಕರ್ ಗಮನಕ್ಕೂ ಕೂಡ ಬಂದಿದೆ. ಸರ್ಕಾರದ ಗಮನಕ್ಕೂ ಬಂದು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ DK ಶಿವಕುಮಾರ್ ಅವರು, ಹಾಗೆ ಇಂಧನ ಸಚಿವರಾದಂಥ KJ ಜಾರ್ಜ್ ಅವ್ರ ಗಮನಕ್ಕೂ ಕೂಡ ಬಂದಿದೆ. ಅವರೆಲ್ಲರೂ ತಮ್ಮ ಹೇಳಿಕೆಯನ್ನು ನಾವು ಸ್ವೀಕರಿಸ್ತೀವಿ, ಸಚಿವ ಸಂಪುಟ ಸಭೆ ಮಾಡ್ತೀವಿ, ಅದರಲ್ಲಿ ತೀರ್ಮಾನ ತಗೊಳ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಯಾವುದೇ ಒಂದು ಈ ವಿಷಯವಾಗಿ ಸಚಿವ ಸಂಪುಟ ಸಭೆ ಆಗಿಲ್ಲ. ಕೇವಲ ಆಶ್ವಾಸನೆ, ಭರವಸೆಗಳನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಸಾರ್ವಜನಿಕರಿಗೆ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಬಿಲ್ಡರ್ಸು ಹಣ ಹಾಕಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ.
ಅದರಲ್ಲಿ ಅನೇಕ ಸಾರ್ವಜನಿಕರು ಸಾಲ ಮಾಡಿ ಪ್ಲಾಟ್ಗಳನ್ನು ತಗೊಂಡಿದ್ದಾರೆ, ಬ್ಯಾಂಕ್ ಸಾಲ ಮಾಡಿ ಖಾಲಿ ನಿವೇಶನಗಳಿದ್ದಂಥದಕ್ಕೆ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ. ಇವತ್ತು ಯಾವುದೇ ವಿದ್ಯುತ್ ಸಂಪರ್ಕ ಸಿಗ್ತಾ ಇಲ್ಲ, ವಿದ್ಯುತ್ ಸಂಪರ್ಕ ಸಿಗದೆ ಖಾತೆಗಳಾಗ್ತಾ ಇಲ್ಲ, ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲ. ಪ್ರತಿ ತಿಂಗಳು ನರಳಾಡ್ತಾ ಇದ್ದಾರೆ ಪಾಪ ಸಾರ್ವಜನಿಕರು. ಸರ್ಕಾರಕ್ಕೆ ಈ ಒಂದು ಕಷ್ಟ ಅರ್ಥನೇ ಆಗ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿನ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಸಾರ್ವಜನಿಕರು ವಿದ್ಯುತ್ ಸಂಪರ್ಕ ಸಿಗದೆ ನರಳಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಗೊತ್ತಿಲ್ಲ. ಸಾರ್ವಜನಿಕರೇ ತಾವೆಲ್ಲ ಕೂಡ ಎಚ್ಚೆತ್ಕೊಳ್ಬೇಕು. ಯಾಕಂತಂದರೆ ಈ ಸರ್ಕಾರಗಳು ನಮ್ಮ ಕಷ್ಟನ ನೋಡೋದಿಲ್ಲ. ನಮ್ಮ ಕಷ್ಟನ ನಾವೇ ಬೀದಿಗೆ ತಂದು ಅದನ್ನು ತಲುಪಿಸೋಂಥ ಕೆಲಸ ಮಾಡದೆ ಹೋದರೆ ಅವ್ರಿಗೆ ಕಣ್ಣು ಕಾಣೋದಿಲ್ಲ. ಅದರಿಂದ ದಯಮಾಡಿ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ, ಸುಪ್ರೀಂ ಕೋರ್ಟ್ ಆದೇಶ ಬರ್ತಕ್ಕಂಥ ಹಿಂದೆ ಒಂದು ಕಟಾಫ್ ಡೇಟ್ ತಗೊಂಡು ಯಾವ್ಯಾವುದು ಕಟ್ಟಡಗಳು ನಿರ್ಮಾಣ ಆಗಿತ್ತು, ಯಾವ್ಯಾವ ತಾತ್ಕಾಲಿಕ ಸಂಪರ್ಕಗಳನ್ನು ಪಡ್ಕೊಂಡಿದ್ರು, ಯಾರ್ಯಾರು ಶಾಶ್ವತ ಸಂಪರ್ಕಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ರು, ಅಂಥದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮುಂದೆ ಕಟ್ತಕ್ಕಂಥ ನಿವೇಶನಗಳಿಗೆ ತಮ್ಮ ಆದೇಶವನ್ನು ನೀಡ್ಬೋದು ಅಂತಕ್ಕಂಥ ಒಂದು ಉದ್ದೇಶ ನಮ್ಮದು. ಅದರಿಂದ ದಯಮಾಡಿ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾ ಮುಖಾಂತರ ಸಂಬಂಧಪಟ್ಟ ಇಂಧನ ಇಲಾಖೆಗೆ ಮತ್ತು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪುವ ರೀತಿಯಲ್ಲಿ ತಾವು ತಮ್ಮ ಪ್ರತ್ಯೇಕವಾಗಿ ತಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಈ ಒಂದು ಕೆಲಸನ ಮಾಡಿರಿ. ಸೋಷಿಯಲ್ ಮೀಡಿಯಾ ಮುಖಾಂತರ ತಲುಪಿಸಿ ಎಲ್ಲ ಸಾರ್ವಜನಿಕರಿಗೆ, ವಿದ್ಯುತ್ ಗುತ್ತಿಗೆದಾರರಿಗೆ, ಕೇವಲ ಸಾರ್ವಜನಿಕರು ವಿದ್ಯುತ್ ಗುತ್ತಿಗೆದಾರ ಅಂತಲ್ಲ, ಇದರಿಂದ ಎಷ್ಟು ಸಮಸ್ಯೆ ಉದ್ಭವ ಆಗಿದೆ ಅಂತಂದರೆ, ಇದು ವಿದ್ಯುತ್ ಸಂಪರ್ಕ ಬಂದು ಒಂದು ಕಟ್ಟಡಕ್ಕೆ ಕೊಡ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಅನೇಕ ಕಾಮಗಾರಿಗಳು ಕಾರ್ಮಿಕರು ಕೆಲಸ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂತಂದರೆ, ನಾವು ಕಟ್ಟಡ ಪ್ರಾರಂಭ ಮಾಡಬೇಕಾದಾಗಿಂದ ಎಷ್ಟು ಲೇಬರ್ಸು, ಮೇಸ್ತ್ರಿ ಕೆಲಸ ಮಾಡ್ತಕ್ಕಂಥವ್ರು, ಕಾಂಟ್ರಾಕ್ಟ್ ಕೆಲಸ ಮಾಡ್ತಕ್ಕಂಥವ್ರು, ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರು, ಮತ್ತು ಕಾರ್ಪೆಂಟ್ರ್ ಕೆಲಸ ಮಾಡ್ತಕ್ಕಂಥವ್ರು, ಪೇಂಟ್ರ್ ಕೆಲಸ ಮಾಡ್ತಕ್ಕಂಥವ್ರು, ಬಾರ್ಬೆಂಡಿಂಗ್ ಕೆಲಸ ಮಾಡ್ತಕ್ಕಂಥವ್ರು, ಅನೇಕ ಕಾರ್ಮಿಕರು ಇವತ್ತು ಕೆಲಸ ಇಲ್ದಿರ ಪರದಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಇದು ಅವೈಜ್ಞಾನಿಕವಾಗಿ ತಂದಿರತಕ್ಕಂಥ, ತರಾತುರಿಯಲ್ಲಿ ತಂದಿರತಕ್ಕಂಥ ಆದೇಶಗಳು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ನಮ್ಮಿಂದ ಮತ ಪಡೆದು ತಾವು ಆಡಳಿತಗಳನ್ನು ನಡೆಸ್ತಾ ಇದ್ದೀರಾ, ದಯಮಾಡಿ ನಮಗೆ ಒಳ್ಳೆಯದು ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳು ಮಾಡಬೇಡಿ. ಕೇವಲ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಒಂದನ್ನೇ ಮುಂದೆ ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಸರಿಯಲ್ಲ. ಅದಕ್ಕೆ ಆದಂಥ ಒಂದು ಪರಿಹಾರಗಳಿದ್ದಾವೆ, ಅದನ್ನೆಲ್ಲ ಕಂಡುಕೊಳ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ಆತ್ಮೀಯರೇ, ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಸ್ನೇಹಿತರೆ ಎಲ್ಲರೂ ಕೂಡ ಇದನ್ನು ಫಾರ್ವರ್ಡ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ತಾವೇ ಒಂದು ಪ್ರತ್ಯೇಕವಾಗಿ ಇದರ ಬಗ್ಗೆ ಒಂದು ಉನ್ನತ ಮಟ್ಟದಲ್ಲಿ ನನಗಿಂತ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸರ್ಕಾರಕ್ಕೆ ತಲುಪೋ ರೀತಿಯಲ್ಲಿ ಟ್ಯಾಗ್ ಮಾಡಿ, ಪ್ರಸಾರ ಮಾಡಿ, ಒಂದು ಆಂದೋಲನವನ್ನು ಸೃಷ್ಟಿ ಮಾಡಿ. ಈ ವಿಡಿಯೋ ಮುಖಾಂತರ ನಾನು ಪೋಲಿಂಗನ್ನು ಕೂಡ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೋಲ್ ಮಾಡುವ ಮುಖಾಂತರ ಕೂಡ ಸರ್ಕಾರಕ್ಕೆ ತಲುಪಿಸೋಂಥ ಒಂದು ಕೆಲಸ ಮಾಡೋಣ. ನಾವು ನೀವೆಲ್ಲ ಸೇರಿ ಎಲ್ಲ ಕಾರ್ಮಿಕರ ಪರವಾಗಿ, ವಿದ್ಯುತ್ ಗುತ್ತಿಗೆದಾರರ ಪರವಾಗಿ, ಸಾರ್ವಜನಿಕರ ಪರವಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಆಂದೋಲನವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ತಾವೆಲ್ಲ ಕೇಳಿ ಸಹಕಾರ ಕೊಡ್ತೀರಾ ಅನ್ನೋ ಒಂದು ಸಂಪೂರ್ಣ ನಂಬಿಕೆಯಿಂದ ನಾನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯವಾಗಿ ಧನ್ಯವಾದಗಳು. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಈ ಕೆಲಸ ಮಾಡಬೇಕಾಗಿದೆ. ಹಾಗೆ ಸಾರ್ವಜನಿಕರು ಕೂಡ, ಪ್ರತಿಯೊಬ್ಬ ಕಾರ್ಮಿಕ ವರ್ಗದವರು ಕೂಡ, ಎಲ್ಲ ಗುತ್ತಿಗೆದಾರರ ಸಂಘದವರು, ಕಾರ್ಮಿಕ ಸಂಘದವರು, ಮತ್ತು ಕೈಗಾರಿಕಾ ಸಂಘದವರು, ರೈತ ಸಂಘದವರು, ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಈ ಒಂದು ಆಂದೋಲನ ಆಗಬೇಕು. ಈ ಒಂದು ಸಮಸ್ಯೆ ಏನಿದೆ ಇದು ಪರಿಹಾರ ಬರಲೇಬೇಕು. ಅಲ್ಲಿವರೆಗೂ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಮನವಿ ಮಾಡಿಕೊಂಡು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.